ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಯದಿ ತಂ ತೌ ಭಕ್ತಾನಾಂ ಅಸ್ಮಾಕಂ ಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭಾ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣ ಧರ್ಮ ಮಾರ್ಗೆ ಪ್ರೇರಯಂತು ಭವಂತು ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರು ಭೂಯ ತಸ್ಮತಿಷ್ಟಾರ್ಥ ಸಿದ್ಧಯ. ಶಾಸ್ತ್ರೇಷು ಪಾರದಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿನ್ನೆ ನಾವು ಜನನಿಯನ್ನು ಕಾಣದಿಹ ಬಾಲಕ ಯಾವ ಥರ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನ ಅಂಬೋದು ನೋಡಿದ್ವಿ. ಶರಣ ಜನ ಮಂದಾರ, ಯಾರು ಭಗವಂತನಿಗೆ ಶರಣ ಬರ್ತಾರೋ ಅವರೆಲ್ಲರಿಗೆ ಸದಾ ಕಾಯ್ತಾನ. ಮನವನ್ನು ಕೊಟ್ರೆ ಭಗವಂತ ತನ್ನನ್ನೇ ಕೊಡ್ತಾನ, ತನ್ನವರ ಬಳಿಗೆ. ತನ್ನ ಅಂತಿಲ್ ಬರ್ತದ. ಎಲ್ಲಾ ಕಡೆ ಭಗವಂತನ ಸ್ವಾತಂತ್ರ್ಯ ಇದೆ, ಜೀವನ ಸ್ವಾತಂತ್ರ್ಯ ಏನೇನೂ ಇಲ್ಲ ಅಂಬೋದು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು ಯಾಕೆ ಭಗವಂತನಿಗೆ ಶರಣು ಹೋಗ್ಬೇಕು ಎಂಬುದು ಕೂಡ ಇಲ್ಲಿ ತಿಳಿಸಿಕೊಟ್ರು. ಯಾಕೆ ಅಂದ್ರೆ ಭಗವಂತ ಪರಮ ಪಾವನ ತರ, ಸುಮಂಗಳ ಚರಿತ, ಪಾರ್ಥ ಸಖ, ಆಮೇಲೆ ಆನಂದಾತ್ಮ. ಆ ಆನಂದಕ್ಕೂ ಉಪಮನೇ ಇಲ್ಲ, ಎಕ್ಸಾಂಪಲೇ ಇಲ್ಲ. ಆಮೇಲೆ ನಮಗ್ ಬಂದಿರೋಂಥ ಕಷ್ಟಗಳು ಎಲ್ಲ ಯಾರು ದೂರ ಮಾಡಲ್ಲ, ಭಗವಂತ ಒಬ್ಬನೇ ದೂರ ಮಾಡೋಕ್ಕೆ ಸರ್ವ ಸಾಮರ್ಥ್ಯ. ಸೊ ಸರ್ವಕರ್ತೃ, ಸರ್ವ ನಿಯಾಮಕ, ಸರ್ವ ಪ್ರೇರಕ, ಸರ್ವೋತ್ತಮ ಎಂಬುವಂಥದ್ದು ಇಲ್ಲಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಜಗನ್ನಾಥದಾಸರು. ಇದರಲ್ಲಿ ನಮಗೆ ವಿಷಯ ಅನುಭೂತಿಗಳು, ಅದರಿಂದ ನಾವು ಮರ್ತೋಗ್ತೀವಿ ಎಲ್ಲವನ್ನ. ಯಾಕಂದ್ರೆ ಕತ್ತಲೆ ಮನೆಯವಳು ಅಂದ್ರೆ ಅಜ್ಞಾನದಿಂದ ನಮ್ ಕೂಡಿರೋಂಥ ಈ ಜೀವ, ಅದಕ್ಕೆ ಜ್ಞಾನ ಕೊಡ್ಬೇಕು ಅಂತಂದ್ರೆ ದೇವರೇ ಇದ್ದು ಕೊಡ್ಬೇಕು ಅಂತ. ಒಂದ್ ಹಾಡು ತುಂಬಾ ಚೆನ್ನಾಗಿದೆ, ತಿಳಿವಲ್ಲಿ ತಿಳಿಪಲ್ಲಿ ತಿಳಿದಿದ್ದು ನೀನೆ ಅಂತ ಹೇಳಿ. ಅಂದ್ರೆ ಭಗವಂತನೇ ತಿಳಿಸ್ಬೇಕು, ನಮ್ದ್ರಲ್ಲಿ ಇದ್ದು ಭಗವಂತ ಜ್ಞಾನ ಕೊಡ್ಬೇಕು, ಅದೆಲ್ಲಾನು ಭಗವಂತನೇ ಮಾಡಿಸ್ಬೇಕು. ಅದಕ್ಕೆ ಒಂದು ತಾಯಿ ಎಕ್ಸಾಂಪಲ್ ಕೊಟ್ಟಾರೆ. ಇಲ್ಲಿ ಯಾಕೆ ತಂದೆ ಎಕ್ಸಾಂಪಲ್ ಕೊಟ್ಟಿಲ್ಲ, ತಾಯಿ ಎಕ್ಸಾಂಪಲ್ ಅಂದ್ರೆ ಆ ತಾಯಿ ಆ ಕೂಸಿಗೆ ಅಷ್ಟು ಆ ಅಟ್ಯಾಚ್ಮೆಂಟ್ ಈಸಿಲಿ ಆ ಕೂಸಿಗೆ ಗೊತ್ತಾಗತ್ತ. ನನ್ನ ತಾಯಿ ಇರ್ಲಿಲ್ಲ, ಈಗ ತಂದೆ ಕಾಲು ಹಿಡ್ಕೊಂಡು ತಂದೆ ಡಿಸ್ಟ್ರಾಕ್ಟ್ ಮಾಡಿ ಹೋಗ್ಬಿಡ್ಬೋದು ಆ ಕೂಸಿಗೆ. ಆದ್ರೆ ತಾಯಿ ಹೋಗ್ಲಿಕ್ಕಾಗಲ್ಲ. ನನ್ ಮಗು ಹಿಡ್ಕೊಂಡ್ಬಿಟ್ಟಿದೆ, ನನ್ನ ಕೈ ಹಿಡ್ಕೊಂಡ್ಬಿಟ್ಟಿದಮ್ಮ, ನಾನ್ ಬರ್ಲಿಕ್ಕಾಗಲ್ಲ ಇವತ್ತು ಮಾರ್ಕೆಟ್ಗೆ, ನೀನೇ ಹೋಗ್ಬಿಡು ಅಂತಾಳ ತಾಯಿ. ಯಾಕೆ ಅಂತಂದ್ರೆ ಆ ತಾಯಿ ತೋರಿಸುವಂತ ಆ ಕಾರುಣ್ಯ, ಅಕ್ಕಿನ ಕರ್ತವ್ಯ ಅದು, ಅದನ್ನ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಹಂಗ ಭಗವಂತ ನಮ್ಮ ಹೊಣೆಗಾರ ಆತ ನನಗ್ ಕಾಯ್ತೀನಿ ಅಂಬುವಂಥ ಒಂದು ಹೊಣೆಗಾರ ತಗೊಂಡ್ ನಾನು ಹತ್ ಕಡೆಯಿಂದ ಆತ ನಮಗ್ ಬಿಟ್ಟು ಹೋಗಂಗಿಲ್ಲ ಅಂಬುವಂಥ ವಿಶ್ವಾಸನೂ ಇಲ್ಲಿ ನಮಗ್ ಕೊಡ್ತಾ ಇದ್ದಾರೆ. ಬಂದೊದಗಿ ಸಲಹುವನು, ನಮ್ಮ ಹತ್ರನೇ ಬಂದು ಒದಗಿ ಸಲಹತಾನ, ರಕ್ಷಣೆ ಮಾಡ್ತಾನೆ ಅಂತ. ಅದೇ ಲೈನ್ಸ್ ಅಲ್ಲಿ ಯಾವ ತರ ರಕ್ಷಣೆ ಮಾಡಿದ್ದಾನೆ, ಯಾವ ಭಕ್ತರಿಗೆ ಭಗವಂತ ಈ ಕಾರುಣ್ಯ ದೃಷ್ಟಿಯನ್ನು ತೋರಿಸಿದ್ದಾನೆ, ಯಾರ್ಯಾರು ಅನುಗ್ರಹ ಪಡೆದಿದ್ದಾರೆ, ಯಾವ ಭಕ್ತರ ಕಥೆಯನ್ನು ನಾವು ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಭಕ್ತರ ಕಥೆಯನ್ನು ಕೇಳಿದ್ರೆ ಭಗವಂತನಿಗೆ ಆನಂದ ಆಗತ್ತಂತ. ನಾವು ಭಗವಂತನ ಗುಣಚಿಂತನೆ ಮಾಡ್ತೀವಿ, ಆದ್ರೆ ಭಗವಂತನ ದಾಸರ ಮನೆಯ ದಾಸರ ಕುನ್ನಿದಾಸ ನಾನು ಅಂತ ದಾಸರು ಹೇಳ್ಕೊತಾರೆ. ಅಂದ್ರೆ ಅವ್ರ ದಾಸರು, ಭಕ್ತರಿಗೆ ನಾವು ಏನು ಮಾಡಬಾರ್ದು. ಭಗವಂತನಿಗೆ ಏನು ಅಂದ್ರೆ ಪರವಾಗಿಲ್ಲ, ನೀನ್ ನನಗ್ ಬೈ, ನಂಗೆ ಏನನ್ನು ಮಾಡ, ಆದ್ರೆ ನಾನು ಭಕ್ತರಿಗೆ ಏನ್ ಅನ್ಬೇಡ ಅಂತಾನಂತ ಕೃಷ್ಣ. ಸೊ ಹಂಗೆ ಇಲ್ಲಿ ಆ ಭಕ್ತರು ಏನ್ ಕೊಟ್ಟಿದ್ದಾರೆ, ಒಬ್ಬೊಬ್ರು ಭಕ್ತರು ಏನೇನ್ ಕೊಟ್ಟಿದ್ದಾರೆ ಅಂತ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಎಂಬುದ್ರಲ್ಲಿ ಇದು ಗೊತ್ತಾಯ್ತ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಕ ಖಿಳಾರ್ಥ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ಒಂದ್ ಸ್ವಲ್ಪ ಇದ್ರಲ್ಲಿ ಮಿಸ್ಟೇಕ್ಸ್ ಇದೆ, ಇದು ಮೆಚ್ಚಿ ತನ್ನನೇ ಇದು ಆಗ್ಯದ. ಆಮೇಲೆ ಕೆಟ್ಟ ಮಾತುಗಳೇನದೆ, ಇದು ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನ್ನೇ ಕೊಟ್ಟ. ಇಟ್ಟಿಕಲ್ಲು ಯಾರು ಕೊಟ್ರು? ಪುಂಡಲೀಕನ್ ಕಥೆ ಬರ್ತದ. ಆ ಪುಂಡಲೀಕ ಸದಾ ಹೆಂಡತಿಯಲ್ಲೇ ರತನಾಗಿ ಇರ್ತಾನ. ತಂದೆ ತಾಯಿಗೆ ಒಂದು ಚೂರು ಮಾನ ಮರ್ಯಾದೆ ಆಗ್ಲಿ ಅವರಿಗೆ ಕೇರ್ ಮಾಡೋದಿಲ್ಲ.
ಆವಾಗ ಒಂದು ಸರಿ ಯಾತ್ರಾಗೆ ಅಂತ ಆ ಹೆಂಡತಿ ಜೋಡಿ ಪುಂಡಲೀಕ ಹೋಗ್ತಾನೆ. ಹೋಗಿದ್ದಾಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಒಂದು 3 ಸ್ತ್ರೀಯರು ಆ ಪುಂಡಲೀಕನಿಗೆ ಕಾಣಿಸ್ತಾರೆ. ಕುರೂಪಿಯಾದ ಏನೋ ಬಹಳ ಕೆಟ್ಟ ಇದು ಬಟ್ಟೆಗಳೆಲ್ಲ ಉಟ್ಕೊಂಡಿರೋ ಸ್ತ್ರೀಗಳು ಅಲ್ಲಿ ಒಂದು ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. 3 ಮಂದಿ ಸ್ತ್ರೀಯರು ಹೋಗಿದ್ದಾಗ ಅಲ್ಲಿ ಋಷಿಗಳ ಆಶ್ರಮಕ್ಕೆ ಹೋಗಿ ಬರೋವಾಗ ಅಪ್ಸರಾ ಸ್ತ್ರೀಯರ ತರ ಕಾಣಿಸ್ತಾರ. ಅಲ್ಲಿ ಹೋಗ್ತಾರ, ರಾತ್ರಿ ಹೋಗ್ತಾರ, ಬೆಳಗ್ಗೆ ಬರುವಾಗೇನೋ ಅಷ್ಟು ಸುಂದರಿಯಾಗಿ ವಾಪಸ್ ಬರ್ತಾರೆ. ಹೆಂಗೆ ಅಂತ ಗೊತ್ತಾಗಲ್ಲ ಪುಂಡಲೀಕನಿಗೆ. ಪುಂಡಲೀಕನ್ ಕಣ್ಣದ ಮಾತ್ರ ಅದಕ್ಕೆ ಗೊತ್ತಾಗ್ತದ, ಒಳಗ್ ಏನಾಗ್ತದ ಅಂಬೋದು ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ತಾನ, ಅವ್ರಿಗೆ ಕೇಳ್ತಾನ, ಹೆಂಗೆ ನಿಮ್ದು ಇದು ಈ ತರ ಅಂತಂದ್ರೆ, ಅವ್ರು ಹೇಳ್ತಾರಂತ, ನಿನ್ನಂತ ಪಾಪಿಷ್ಟ್ರಿಂದೇ ನಾವೆಷ್ಟು ಕುರೂಪಿಗಳಾಗಿರೋದು. ನಮ್ ಪಾಪ, ನಿಮ್ಮಂತವ್ರು ಮಾಡಿರೋಂಥ ಪಾಪ ನಾವು ಕಳಿತೀವಿ, ಆ ಪಾಪ ನಮಗ್ ಹತ್ತದ ಅದ್ ಕಡೆ ನಾವು ಕಳ್ಕೊಬೇಕಂದ್ರೆ ನಾವು ಈ ಮುನಿಗಳ ಆಶ್ರಮಕ್ಕೆ ಹೋಗ್ಬೇಕು. ಅವಾಗ ಹೋಗ್ ಒಳಗ್ ನೋಡ್ತಾನಂತ, ಸರಿ ನಂದನು ಪಾಪ ಏನೇನ ಇದ್ರೆ ಹೋಗ್ತದ, ಮುನಿಗಳೆಲ್ಲ ಹುಡುಕ್ತಾನಂತ. ಯಾವ ಮುನಿಗಳೂ ಕಾಣಿಸೋದಿಲ್ಲಂತ ಪುಂಡಲೀಕನಿಗೆ. ಮತ್ತ ಬಂದು ವಾಪಸ್ ತಿರ್ಗಾ ಆ ಹೆಣ್ಮಕ್ಳಿಗೆ ಕೇಳ್ತಾನಂತ. ಕೇಳಿದ್ರೆ ಅವ್ರು ಹೇಳ್ತಾರ, ನೀನ್ ಎಷ್ಟು ಪಾಪ ಮಾಡಿದಿ ಅಂತಂದ್ರೆ, ನಿಮ್ ತಂದೆ ತಾಯಿಗೆ ನೀನು ಮಾತು ಕೇಳಲಾರ್ದಾಗ ಅವರಿಗೆ ನೀನು ದುಃಖ ಪಡಿಸಿಯಲ್ಲ, ಅದೇ ಬಹಳ ದೊಡ್ಡ ಪಾಪ. ಅದರಿಂದ ನಿನಗೆ ಯಾವ ಮುನಿಗಳು ಯಾವ ಸಜ್ಜನರು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾವು ಯಾರು ಅಂತ ಅವ್ರ ದೃಷ್ಟಾಂತ ಹೇಳ್ಕೊತಾರಂತ. ನಾವಿಲ್ಲಿ ನದಿ ಅಭಿಮಾನಿ ದೇವತೆಗಳು. ನಾವೇನ್ ಮಾಡ್ತೀವಿ, ಹೋಗಿ ನಮ್ಮ ಪಾಪಗಳೆಲ್ಲ ಕಳೀಲಿಕ್ಕೆ ಆ ನದಿಯಲ್ಲಿ ಹೋಗಿ ಮುಳುಗ್ತೀವಿ. ಆ ಮುಳುಗಿದ್ದಾಗ ನಮ್ಮ ಪಾಪಗಳೆಲ್ಲ ಆ ನದಿಗೆ ತಗೊಂಡ್ಬಿಡ್ತಾಳ ಆ ನದಿ ಎಲ್ಲ. ಆ ಮತ್ತ ಪಾಪಗಳು ಕಳೀಲಿಕ್ಕೆ ನದಿಗಳ ಅಭಿಮಾನಿ ದೇವತೆಗಳು ಹೋಗಿ ಋಷಿ ಮುನಿಗಳ ಮನೆಯಲ್ಲಿ ಅವರು ಕಸ ಬಳಿದು ಸೇವಾ ಮಾಡಿ ಬರೋವಾಗ ಮತ್ತ ಅವ್ರಿಗೆ ಅವ್ರ ಆನಂದ, ಅವ್ರದ್ದು ಒಂದು ಪುಣ್ಯ ಅದು ಬರ್ತದಂತ. ಸೊ ನೋಡ್ರಿ, ಇದ್ರಲ್ಲಿ ನಮಗನು ಒಂದು ತತ್ವ ತಿಳಿಸ್ತಾ ಇದ್ದಾರೆ. ನಾವು ಎಲ್ಲಾ ದಾನ ತಗೋತೀವಿ, ಯಾರ್ಯಾರಿಂದೋ ಮನೆಯಲ್ಲಿ ಊಟ ಮಾಡ್ತೀವಿ, ಪರಾನ ಭೋಜನ ಮಾಡ್ತೀವಿ. ಇದೆಲ್ಲ ನಮಗ್ ಗೊತ್ತಿಲ್ಲ ನಮ್ಗೆ ಹೆಂಗೆ ಅದನ್ನ ಎಫೆಕ್ಟ್ ಆಗುತ್ತ ಅಂತ ಹೇಳಿ. ಅದಕ್ಕೆ ನಾವು ಮಹಾತ್ಮರ ಸೇವೆಯನ್ನು ಮಾಡಿದರೆ ಇವೆಲ್ಲ ಕಳ್ಕೊಲಿಕ್ಕೆ ನಮಗೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಪವರ್ಫುಲ್ ಟೂಲ್ ನಮಗ್ ಗೊತ್ತಿದ್ದಂಗ ಗಾಯತ್ರಿಯ ಜಪ. ಅದನ್ನ ನಾವು ಪ್ರತಿನಿತ್ಯ ಗಂಡಸರು ಮಾಡ್ಬೇಕು, ಹೆಂಗಸರು ಮಧ್ವನಾಮ, ಈ ಹರಿನಾಮ, ಹರಿಕಥಾಮೃತ ಸಾರ ಇದೆಲ್ಲ ಓದ್ಕೊಂಬದ್ರಿಂದ ಆ ಋಷಿಗಳ ಮುನಿಗಳ ಅನುಗ್ರಹ ನಮಗಾಗ್ತದೆ ಅಂತ ಹೇಳಿ. ಆದ್ಮೇಲೆ ಈ 3 ಸ್ತ್ರೀಯರಿಗೆ ನೋಡಿ ಪುಂಡಲೀಕನಿಗೆ ಆ ಪಶ್ಚಾತ್ತಾಪ ಆಗುತ್ತಂತ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ನನ್ನ ತಂದೆ ತಾಯಿ ಇರುವಂತ ನನ್ನ ಛಲ ಪ್ರತಿಮೆಗಳು ಅವರಿಗೆ ನಾನು ಹಿಂಗ ಅನ್ಯಾಯ ಮಾಡಿಬಿಟ್ಟೆ ಅಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಆಗಿ ಅವರಿಗೆ ಮತ್ತ ಈ ಒಂದ್ ಕಥೆಯಿಂದ ಆತ ಪುಂಡಲೀಕ ಎಂಬ ಭಕ್ತ ಇಟ್ಟಿ ಕಲ್ಲನು ಕೊಡ್ತಾನ. ಭಗವಂತನೇ ಬಂದು ಕೂತು ನಿಂತಾಗ, ಸೊ ಈ ಒಂದು ಭಕ್ತರಿಗೆ ನಮಗೆ ಯಾವಾಗ ಈ ಪಶ್ಚಾತ್ತಾಪ ಅಂಬೋದು ಆಗತ್ತೋ ಅವಾಗ ನಾವು ಒಂದು ಮನುಷ್ಯ ಚೇಂಜ್ ಆಗ್ಬಿಡ್ತೀವಿ. ಕಂಪ್ಲೀಟ್ಲಿ ಡಿಫ್ರೆಂಟ್ ಭಕ್ತರಾಗಿ ಚೇಂಜ್ ಆಗುವಂತ ಒಂದು ಇದು ಕಥೆ, ಪುಂಡಲೀಕನ ಕಥೆ. ಈ ಇಟ್ಟಿಕಲ್ಲನು ಭಕ್ತಿಯಿಂದಲೇ ಕೊಟ್ಟ ಭಕ್ತಗೆ ಮೆಚ್ಚಿ ತನ್ನನ್ನೇ ಕೊಟ್ಟ. ಸೊ ನೋಡ್ರಿ, ತಪ್ಪು ಮಾಡಿದ್ದಕ್ಕ ಭಗವಂತ ನೋಡ್ಲಿಲ್ಲ, ಆದ್ರೆ ತಪ್ಪು ಮಾಡಿದ ಪಶ್ಚಾತ್ತಾಪ ಆಗಿ ನಾವು ಮಾಡುವಂತ ಒಂದು ಕರ್ತವ್ಯ ಕರ್ಮಗ ನೋಡಿ ಈಗನು ಚಾನ್ಸ್ ಇದೆ. ಕರ್ತವ್ಯ ಕರ್ಮ ನಾವು ಮಾಡಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ತಗೋತಾನೆ ಅಂತ ಹೇಳಿ. ಆಮೇಲೆ ನಮಗ್ ಪ್ರತಿನಿತ್ಯ ನೆನಪಾಗ್ಲಿಕ್ಕಿಲ್ಲ. ಯಾವಾಗ ನೆನಪು ಬಂತೋ ಅವಾಗ ನಾನು ಈ ತಪ್ಪು ಮಾಡಿದೆ, ನಿನಗೆ ಅರ್ಪಣೆ ಸ್ವಾಮಿ ಅಂತಂದಾಗ ಭಗವಂತ ಅದನ್ನ ತಗೊಂಡು ನಮ್ಮ ಪಾಪಗಳನ್ನೆಲ್ಲ ಕಳೆದು ನಮಗ್ ರಕ್ಷಣೆ ಮಾಡ್ತಾನೆ ಅಂಬುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಬಡ ಬ್ರಾಹ್ಮಣನ ಒಪ್ಪಿಡೆ ಅವಲಕ್ಕಿ ಅಖಿಲಾರ್ಥ, ಇದು ನಮಗೆಲ್ಲರಿಗೆ ಗೊತ್ತು. ಬಡ ಬ್ರಾಹ್ಮಣ ಒಪ್ಪಿಡೆ ಅವಲಕ್ಕಿ ಸುಧಾಮನ್ ಕಥೆ. ಸುಧಾಮ ಏನ್ ಮಾಡಿದ, ಅವಲಕ್ಕಿಯನ್ನು ಕೃಷ್ಣನಿಗೆ ಒಂದು ಸರಿ ಏನಾಗುತ್ತೆ ಅಂದ್ರೆ, ಗುರುಕುಲದಲ್ಲಿ ಓದೋವಾಗ ಕೃಷ್ಣ ಸುಧಾಮ ಏನ್ ಮಾಡ್ತಿದ್ದ ಅಂದ್ರೆ, ಪ್ರತಿನಿತ್ಯ ಕೃಷ್ಣನ ಸೇವೆ ಮಾಡ್ತಾ ಇದ್ದ ಅಂತ. ಬಂದ ತಕ್ಷಣ ಹಾಸಿಗೆ ಹಾಕೋದು, ಅಲ್ಲೆಲ್ಲ ಏನನ್ನ ಜಾಗ ಇದ್ರೆ ಸಖಾನೆ ಕೃಷ್ಣ. ಆದ್ರೆ ಆ ಕೃಷ್ಣನಲ್ಲಿ ಒಂದು ಅಷ್ಟು ಬೆಸ್ಟ್ ಫ್ರೆಂಡ್ ನನಗೆ ಮಾಡ್ಬೇಕು ಎಂಬುವಂತ ಒಂದು ಇಲ್ಲಿ ಭಕ್ತಿ, ಸ್ನೇಹ. ಆಮೇಲೆ ಅಲ್ಲೆಲ್ಲ ಸರಿ ಮಾಡಿ ಅನ್ನಕ್ಕೆ ಬಡಿಸಿ ನೀರೆಲ್ಲ ಇಟ್ಟು. ಸೊ ಕೃಷ್ಣನಿಗೆ ಸುಧಾಮ ಅಂದ್ರೆ ತುಂಬಾ ತುಂಬಾ ಇಷ್ಟ ಚಿಕ್ಕಂದ ಕಾಲಕ್ಕಿಂತ. ಆದ್ರೆ ಒಂದು ದಿನ ಸುಧಾಮ ಏನ್ ಮಾಡ್ತಾನೆ ಅಂದ್ರೆ, ಗುರುಮಾತಾ ಅವಲಕ್ಕಿ ಕೊಟ್ಟಿರ್ತಾರ ಒಂದು ಗಂಟಿನಲ್ಲಿ, ನೀವಿಬ್ರು ಕಲ್ತು ತಿನ್ರಿ, ಕಟ್ಟಿಗೆ ತಗೊಂಬರ್ರಿ ಹಾಗೆ ಅಂತ ಹೇಳಿ. ಸೊ ಇಬ್ರು ಹೋಗ್ತಾರ, ಗಿಡದ ಮೇಲೆ
ಹೋಗಿ ಕೂತಿದ್ದಾಗ ಜೋರಾಗಿ ಮಳೆ ಬರುತ್ತೆ. ಮಳೆ ಬಂದಾಗ ಸುಧಾಮ ಏನ್ ಮಾಡ್ತಾರಂದ್ರೆ ಹಸಿವಾಗ್ತದ, ಆಮೇಲೆ ರುಚಿ ರುಚಿ ಅವಲಕ್ಕಿ ಕೊಟ್ಟಾರ ಗುರುಮಾತ ಅಂತ ಅಷ್ಟು ಅವಲಕ್ಕಿ ತಿನ್ಬಿಡ್ತಾನೆ. ಕೃಷ್ಣನಿಗೆ ಚೂರ್ನು ಕೊಡಂಗಿಲ್ಲ, ಉಳಸಂಗಿಲ್ಲ. ಕೃಷ್ಣ ಅವಾಗೆ ಕೇಳ್ತಾನ, ಸುಧಾಮ ಏನು ಅದು ಶಬ್ದ, ಏನ್ ತಿಂತಾ ಇದ್ದಿ ಅಂತ. ಏನಿಲ್ಲ ಏನಿಲ್ಲ ಕೃಷ್ಣ ಅಂತಾನ. ಸರಿ, ಅವಾಗ ಕೊಡೋದಿಲ್ಲಲ್ಲ, ಅದಕ್ಕೆ ಪೂರ್ತಿ ಈ ಅದಾದ್ಮೇಲೆ ಅವರ ತಂದೆ ತೀರ್ಕೊಂಡ್ಬಿಡ್ತಾರೆ. ಸುಧಾಮ ಗುರುಕುಲದಿಂದ ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ. ಆವಾಗ ಸುಧಾಮ ಬೆಳೆದಿರೋ ಅಂತ ಒಂದು ಎನ್ವಿರಾನ್ಮೆಂಟ್ ಹೆಂಗ ಅಂದ್ರೆ ಪೂರ್ತಿ ಬಡತನ, ತಂದೆ ತಾಯಿ ಇಲ್ಲ, ಯಾರ ಸಹಾಯ ಇಲ್ಲ, 12 ಜನ ಮಕ್ಕಳು, ಪ್ರತಿನಿತ್ಯ ಬರೇ ನೀರ್ ಕುಡಿದು ಬೆಳಿತಾ ಇದ್ರು ಆ ಮಕ್ಕಳು. ಊಟಕ್ಕಿಲ್ಲ, ತಿಂಡಿಗಿಲ್ಲ, ಅಷ್ಟು ಬಡತನ. ಸೊ ಅಂಥ ಬಡತನದಲ್ಲಿನೂ ಎಂದೆಂದಿಗೂ ಯಾರಿಗೂ ಬೇಡಿಲ್ಲ ಸುಧಾಮ, ನನಗಿದು ಕೊಡ್ರಿ, ಇದು ಮಾಡ್ರಿ ಅಂತ. ಯಾಕಂದ್ರೆ ಒಂದೇ ಒಂದು ಭಕ್ತಿ, ಭಗವಂತ ಇದ್ದಾನ, ಕೃಷ್ಣ ಇದ್ದಾನ, ನಮ್ ರಕ್ಷಣೆ ಮಾಡ್ತಾನ ಅಂಬುವಂಥ ಒಂದು. ಅವಾಗ ಆ ಕೃಷ್ಣನ ಒಂದು ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದಾಗ ಹೆಂಡತಿನೇ ನೆನಪಿಸ್ತಾಳ, ಯಾಕ್ರಿ ನಿಮಗೆ ಯಾರೂ ಇಲ್ವಾ, ಒಂದು ತಂದೆ ತಾಯಿ ಇಲ್ಲ, ಒಂದು ಬಳಗ ಬಂಧು ಯಾರೂ ಇಲ್ವಾ ನಿಮಗೆ ಅಂತಂದ್ರೆ, ನನಗೆ ಯಾರೂ ಇಲ್ಲ, ಆಗ್ಲಿ ಒಬ್ಬರೇ ಒಬ್ರಿದ್ದಾರ. ಯಾರು? ಶ್ರೀಕೃಷ್ಣ ಅಂತ ಹೇಳಿ. ಭಗವಂತ 3 ಲೋಕದ ಒಡೆಯ, ಎಲ್ಲ ಸರ್ವ ಸಂಪದ ಇರುವಂತ ನಿಮಗೊಂದು ಫ್ರೆಂಡ್ ಇದ್ದಾನ, ಅವ್ರ ಹತ್ರ ಹೋಗಿ ನೀವು ಕೇಳ್ಬೋದಲ್ಲ ಅಂತ ಹೆಂಡತಿ ನೆನಪಿಸ್ತಾಳ. ಅವಾಗ ಸುಧಾಮ ಹೌದ್, ನಾ ಕೇಳ್ಬೋದಲ್ಲ ಅಂಬೋ ಒಂದು ಯೋಚನೆ. ಅಷ್ಟು ಭಕ್ತ. ಆಯ್ತು, ನಾನು ತಗೋತೀನಿ ಅಂತಂದ್ರೆ ಅವಾಗ ಕೇಳ್ತಾನ, ನಾನು ಏನೋ ಒಂದು ತಗೊಂಡ್ ಹೋಗ್ಬೇಕು, ಬರೇ ಕೈಲಿ ಹೋಗ್ಲಿಕ್ಕೆ ಆಗಂಗಿಲ್ಲ, ಅಷ್ಟು ಶ್ರೀಮಂತನಾದ, ದ್ವಾರಕಾಗೆ ರಾಜ ಆದ ಶ್ರೀಕೃಷ್ಣನ್ ಪರಮಾತ್ಮ ಹತ್ರ ಹೋಗ್ಬೇಕು, ನಾನು ಏನೋ ಒಂದು ತಗೊಂಡ್ ಹೋಗ್ಬೇಕು ಅಂತ. ಸೊ ಆ ಥಾಟ್ನು ನಮಗೆ ಪುಣ್ಯಕರ, ನಾವೇನೋ ಒಂದು ಒಯ್ಬೇಕು, ನಾ ತಗೊಂಡ್ ಹೋಗ್ಬೇಕು ಎಂಬುವಂಥ ಒಂದು ಆಲೋಚನೆ. ಅದಕ್ಕೆ ಯಾರೋ ಮನ್ಯಾಗ ಎಲ್ಲ ಕೇಳಿ ಮಾಡಿ ಒಂದ್ ಸಣ್ಣ ಬಟ್ಲಾಗ ಒಂಚೂರು ಅವಲಕ್ಕಿ ಇರ್ತದ, ಅದನ್ನೇ ಕಟ್ಕೊಂಡು ತನ್ನ ಚಿಂದಿ ಕುಚೇಲ ಅಂತಂತಾರ ಸುಧಾಮನಿಗೆ. ಯಾಕೆ ಅಂತಂದ್ರೆ ಬಹಳ ಎಂದೆಂದು ಒಗಿಲಾರ್ದಂಥ, ಆಮೇಲೆ ಕೆಟ್ಟ ಬಟ್ಟೆಯನ್ನು ಉಟ್ಕೊಂಡಿರೋನು ಅಂತ ಹೇಳಿ, ಅಂಥ ಒಂದು ಇದ್ರಾಗ ಕಟ್ಕೊಂಡು ಹೋಗಿ ಆ ಅವಲಕ್ಕಿಯನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನ. ಅಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಮ್ಯಾನ್ಷನ್ ಕೃಷ್ಣಂದು. ಇಷ್ಟು ಜನ, 16,000 ಜನ ಸ್ತ್ರೀಯರೆಲ್ಲ ಸೇವಾ ಮಾಡ್ತಿರ್ತಾರ, ಎಷ್ಟೋ ಜನ ಸೇವಕರು ಹಿಂದ ಮುಂದ. ಇಂಥ ಕುಚೇಲಾಗ ನೋಡಿ ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರ. ಅವಾಗ ಆ ಸುಧಾಮ ಅಂತಾನ, ನಾನು ಕೃಷ್ಣನ್ ಸಖ ಅಂತ ಹೇಳ್ತಾನೆ. ಕೃಷ್ಣನ್ ಸಖಾನ? ಅವ ರಾಜ, ನೀ ನೋಡಿದ್ರೆ ಇಷ್ಟು ಬಡವ, ಹೊಟ್ಟೋಗು ಅಂತ ಹೇಳಿ ಅವನಿಗೆ ಇದು ಮಾಡ್ತಾ ಇದ್ದ. ಕೃಷ್ಣ ಒಳಗಿಂದ ನೋಡ್ತಾನ, ಸುಧಾಮ ಬಂದಾನ. ಅಷ್ಟು ದೊಡ್ಡ ರಾಜನಾದವನು ಓಡ್ಕೋತ್ ಕೆಳಗ್ ಬಂದು ಸುಧಾಮನಿಗೆ ಅಪ್ಕೋತಾನ. ಮನೆಗ್ ಕರ್ಕೊಂಡ್ಬಂದು ಕಾಲ್ದು ಪೂಜೆ ಮಾಡಿ ಒಳ್ಳೆ ಬಟ್ಟಿ ಕೊಟ್ಟು, ಇಲ್ಲಿ ಪಿಕ್ಚರ್ ನೋಡ್ಬೋದು ನೀವು. ಆಮೇಲೆ ಅವ್ರ ಹೆಂಡಂದ್ರಿಗೆಲ್ಲ ಹೇಳ್ತಾನಂತ, ನೀವು ಬಂದು ಪೂಜಾ ಮಾಡ್ರಿ, ನಮಸ್ಕಾರ ಮಾಡ್ರಿ ಅಂತ ಹೇಳಿ ಆ ಪಾದ, ಆ ಭಕ್ತನ ಪಾದ ನೀರು ತೊಳೆದಿರೋ ನೀರು ತನ್ನ ತಲೆ ಮೇಲೆ ಹಾಕಿ ಆ ಹೆಂಡಂದ್ರ ತಲೆ ಮೇಲೆ ಕೂಡ ಹಾಕ್ತಾರಂತ ಕೃಷ್ಣ. ಇಷ್ಟು ಕರುಣಾಳು ಭಗವಂತ, ಇಷ್ಟೊಂದು ತೋರ್ಸೋದು ಯಾರ್ಯಾರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಉಪಮ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕೃಷ್ಣಂದು. ಹಂಗೆ ಆ ಸುಧಾಮನಿಗೆ ಕೊಟ್ಟು ಅಷ್ಟ ಐಶ್ವರ್ಯವನ್ನು, ಅಖಿಲಾರ್ಥ, ಬರೇ ಅರ್ಥ ಅಲ್ಲ, ಬರೇ ಸಂಪದಲ್ಲ, ಅಖಿಲಾರ್ಥ. ನಮಗೆ ಎಷ್ಟೋ ಸಂಪತ್ತುಗಳಿರ್ತದೆ. ಈಗ ಅಷ್ಟಲಕ್ಷ್ಮಿ ಅಂತ ನಾವು ಪೂಜೆ ಮಾಡ್ತೀವಿ. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಇವೆಲ್ಲನೂ ಒಂದು ಸಂಪತ್ತು. ಬರೇ ದುಡ್ಡು ಒಂದೇ ಸಂಪತ್ತು ಅಲ್ಲ, ಈ ಎಲ್ಲ ಅಖಿಲಾರ್ಥವನ್ನು ಭಗವಂತ ಕೊಟ್ಟ, ತನ್ನನ್ನು ತಾನೇ ಕೊಟ್ಟ ಅಂತ ಇಲ್ಲಿ ಸುಧಾಮನ ಕಥೆಯಿಂದ ನಾವು ಕೇಳ್ಬೋದು. ಆ ಒಪ್ಪಿಡಿ ಅವಲಕ್ಕಿ ತಗೋತಾನಂತ, ಅಷ್ಟು ನಂದ್ರೂ ಸಂಕೋಚ ಪಡ್ತಾನಂತ ಸುಧಾಮ. ಇಷ್ಟು ಒಂದು ರಾಜ ಇರೋವನಿಗೆ ನನ್ನ ಈ ಅವಲಕ್ಕಿದ ಏನ್ ಅಡಾಸದ ಅಂತ ಹಿಂದೆ ಇಟ್ಕೊಂಡು ಬಚ್ಚಿಟ್ಕೋತಾನಂತ. ಇಲ್ಲ, ನನಗೆ ಅದೇ ಬೇಕು ಅಂತ ಹೇಳಿ ಕಸ್ಕೋತಾನಂತ ಕೃಷ್ಣ. ನೋಡು, ತೋರ್ಸು ನಮ್ಮ ವೈನಿ ನಂಗೆ ಏನ್ ಕಳ್ಸಾಳ ಅಂತ ಹೇಳಿ ಕಸ್ಕೊಂಡು ನೋಡಿದ್ರೆ ಅವಲಕ್ಕಿ. ಹಬ್ಬ, ನನಗೆ ಎಂದೆಂದು ಎಷ್ಟು ಇದು ಹೇಳ್ತಾರಲ್ಲ, ಇಷ್ಟಕ್ಕೆ ಮುಂಚೆ ಬಂತು ನಮಗೆ ಏನೋ ಜನನಿ ಭೋಜನ ಒಡ್ಡು ಅಂತೆ. ಆ ಸಮಯದಲ್ಲಿ ಎಲ್ಲ ಸಂತೃಪ್ತ ಪರಮಾತ್ಮ, ನಿತ್ಯ ತೃಪ್ತನು, ಎಂದೂ ನನಗಿಂಥ ಅವಲಕ್ಕಿ ಸಿಕ್ಕಿಲ್ಲ ಅಂಬೋಂಗ ತಿಂದು ಇಷ್ಟು ರುಚಿ ಅದ ಅಂತ ಹೇಳ್ತಾರಂತ ಸುಧಾಮಗ. ಅದು ನಾವು ಅತಿಥಿಗಳಿಗೆ ಹೆಂಗೆ ಸತ್ಕಾರ ಮಾಡಬೇಕು. ಆದ್ಮೇಲೆ ನನ್ನ ಸ್ನೇಹಿತ ಆದ್ರೆ ಅವ ಬಡವನೇ ಇರ್ಲಿ, ಅವನ ಹತ್ರ ಏನೇ ಇರ್ಲಾರ್ದಂಗಿರ್ಲಿ, ನಾವೆಲ್ಲ ಚೇಂಜ್ ಆಗ್ಬಿಡ್ತೀವಿ. ನಾವೊಂದು ಸ್ಟೇಟಸ್ ಅಂತಂದ್ರೆ ಆ ಸ್ಟೇಟಸ್ ದವ್ರ ಸರಿನೇ ನಾವು ಮಾತಾಡ್ತೀವಿ, ಅವ್ರ ಸ್ಟೇಟಸ್ ಅವರಿಗೆ ನಾವು ಮನೆ ಕರಿತೀವಿ. ಹಂಗಲ್ಲ ಭಗವಂತ, ತನ್ನ ಭಕ್ತ, ತನ್ನ ಇದು ಸ್ನೇಹಿತ ಅಂತಂದ್ರೆ ಏನೇ ಪೊಸಿಷನ್ ಇರ್ಲಿ, ಅವನಿಗೆ ನಾನು ಸ್ನೇಹಿತನೇ ಅಂತ ತೋರಿಸ್ಕೊಡ್ತಾನೆ. ಇವತ್ ನಾಳೆ ಯಾರು ಈ ತರ ಮಾಡೋದಿಲ್ಲ. ನಾವು ಇನ್ನೊಂದು ಸ್ನೇಹಿತನು ನಾವು ನೋಡ್ತೀವಿ ಭಾಗವತದಲ್ಲಿ.
ಈ ದ್ರುಪದ ರಾಜ ಮತ್ತೆ ದ್ರೋಣಾಚಾರ್ಯರು ಅವರಿಬ್ರು ಯಾವಾಗ ದ್ರೋಣಾಚಾರ್ಯ ಋಷಿಗಳು, ಅವ್ರ ಹತ್ರ ಒಂದು ಆಕಳನೂ ಇರಂಗಿಲ್ಲ, ಅಷ್ಟು ಅವರು ಆ ವೃತ್ತಿಯಿಂದ ಬೆಳೆದಿರೋ ಅಂಥವ್ರು. ದ್ರುಪದ ರಾಜನ ಸ್ನೇಹಿತರವರು. ಈ ಹೋಗಿ ದ್ರುಪದ ರಾಜಗ ಕೇಳಿರ್ತಾರ, ನೀನು ನನಗೆ ಸಹಾಯ ಮಾಡು, ನನ್ ಮಗ ಅಶ್ವತ್ಥಾಮ ಹಾಲ್ ಕೇಳ್ತಾ ಇದ್ದಾನ, ಒಂದ್ ಆಕಳ ದಾನ ಕೊಡು ಅಂತೇನೋ ಈ ತರ ಕೇಳಿರ್ತಾರ. ನೀನ್ ಬಡವ, ನಿನಗ್ ನಂದು ಸ್ಟೇಟಸ್ ಏನ್, ನಾವಿಬ್ಬರು ಸೇಮ ಅಂತಾರ. ಅವಾಗ ದ್ರೋಣಾಚಾರ್ಯರು ಶಿಷ್ಯರನ್ನ ರೆಡಿ ಮಾಡ್ತಾರೆ, ಅದೇ ಪಾಂಡವರು. ಆ ಪಾಂಡವರ ಶಿಷ್ಯರನ್ನ ಅದೆಲ್ಲರೂ ರೆಡಿ ಮಾಡಿ ಆ ದ್ರುಪದ ರಾಜನ ಕಿಂಗ್ಡಮ್ ಮೇಲೆ ಅಟ್ಯಾಕ್ ಮಾಡಿಸಿ ಅಲ್ಲಿ ಈಗ ಪೂರ್ತಿ ರಾಜ್ಯ ಕಸ್ಕೊಂಡ್ಬಿಡ್ತಾರೆ ದ್ರುಪರಾಜನಿಂದ. ಈಗ ಹೇಳು ಯಾರು ಒಡೆಯ ಅಂತ ಕೇಳ್ತಾರೆ ದ್ರೋಣಾಚಾರ್ಯ. ಇದು ನೋಡ್ರಿ ಸ್ನೇಹಿತ. ಈ ಸ್ನೇಹಿತ ಬೇರೆ, ಭಗವಂತ ಕೃಷ್ಣ ತೋರಿಸಿರೋ ಸ್ನೇಹಿತ ಬೇರೆ. ಎಷ್ಟು ನಾವು ಕೃಷ್ಣನ್ ಕಾರುಣ್ಯ ಇಲ್ಲಿ ತಿಳ್ಕೊಬಹುದು ಅಂತ ಹೇಳಿ. ಸೊ ಆಮೇಲೆ ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟಿಯೊಳಗಿಂಬಿಟ್ಟ. ಚೈದ್ಯ ದೇಶದ ರಾಜ ಶಿಶುಪಾಲ. ಶಿಶುಪಾಲ ಎಷ್ಟು ಸಾರಿ ಭಗವಂತನಿಗೆ ಕೆಟ್ಟ ಮಾತುಗಳನ್ನು ಆಡ್ತಾನ. ನೀನು ಕಳ್ಳ, ನೀನು ಚೋರ, ನೀನು ಇದು ಅಂತ ಬಹಳ ಬೈತಾನ ಕೃಷ್ಣನಿಗೆ. ಅಂದ್ರೂ ಭಗವಂತ ಕಾರುಣ್ಯಮಯ ದೃಷ್ಟಿ. ಅವ್ರ ಅಮ್ಮಗ ಒಂದು ಶಪಥ ಕೊಟ್ಟಿರ್ತಾನ, ಏನು ಅಂತಂದ್ರೆ, ನಾನು ರಕ್ಷಣೆ ಮಾಡ್ತೀನಿ ಶಿಶುಪಾಲನಿಗೆ, 100 ಬೈಯೋಷ್ಟು ತನ ನಾನು ರಕ್ಷಣೆ ಮಾಡ್ತೀನಿ. 100 ಬೈಯೋದು ಅಂತಂದ್ರೆ ಏನು, ಈಗ 1 ಸರಿ ಬಂದಿದ್ದಾಗ ನೀನ್ ಕಳ್ಳ, ನೀನ್ ಸುಳ್ಳ, 1 ಸರಿ ಆಯ್ತು, 2 ಆಯ್ತು, ಮತ್ತೆ ನೆಕ್ಸ್ಟ್ ಬಂದಿದ್ದಾಗ 3, 4 ಆ ಥರ ಅಲ್ಲ. ಫಸ್ಟ್ 1 ಟೈಮ್ ಬಂದಿದ್ದಾಗ 1, 2, ಸೆಕೆಂಡ್ ಟೈಮ್ ಬಂದಿದ್ದಾಗ ಮತ್ತೆ 1ಲಿಂದ ಸ್ಟಾರ್ಟ್ ಮಾಡ್ತಿದ್ದ ಅಂತ ಕೌಂಟರ್. 1, 2, 3, 4 ಮತ್ತೆ 3ನೇ ಸರಿ ಬಂದಿದ್ದಾಗ ಮತ್ತೆ 3, 4 ಹಂಗೆ 100 ಟೈಮ್ಸ್ ಆಪರ್ಚುನಿಟಿ ಕೊಟ್ಟಾನ ಶಿಶುಪಾಲನಿಗೆ. ಅವ್ರ ತಾಯಿಗೆ ಹೇಳಿರೋದು 100. ಸೊ ನಮಗೆ ನಾವು ಎಷ್ಟು ಸರಿ ತಪ್ಪು ಮಾಡಿದ್ರು ಭಗವಂತ ಅಷ್ಟು ಸರಿ ನಮಗೆ ಆ ಕಾರುಣ್ಯ ದೃಷ್ಟಿ ನೋಡಿಸ್ತಾನೆ ಇರ್ತಾನೆ. ಎಂದೋ ಒಂದು ಸರಿ ಭಕ್ತರ ಆಗ್ತಾರೇನೋ ಇವರು ಅಂತ. ಸೊ ಅದಕ್ಕೆ ನಾವು ಹೆದರ್ಬೇಕಾಗಿಲ್ಲ, ನಾನ್ ತಾಮಸಿಕ ಏನೋ, ನಾನ್ ರಾಜಸಿಕ ಏನೋ ಅಂತ ಚಿಂತನೆ ನಮಗ್ ಮಾಡೋದ್ ಬೇಕಾಗಿಲ್ಲ. ನಾವು ಭಗವಂತನಿಗೆ ಭಕ್ತಿ ಮಾಡ್ತೀವಲ್ಲ, ನಾವು ಸಾತ್ವಿಕರಾಗಿ ಆ ಮೋಕ್ಷ ದಾರಿಯಲ್ಲಿ ನಾವು ಹೋಗುವಂತ ಒಂದು ಹೋಪ್ ಅದು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಶಿಶುಪಾಲನಿಗೆ ಪೊಟ್ಟಿಯೊಳಗಿಂಬಿಟ್ಟ ಮಾಡೋದೆಲ್ಲ ಭಗವಂತ. ಆ ಜಯ ವಿಜಯರೇ, ನಮಗಿದು ಕಥೆ ಗೊತ್ತು. ಜಯ ವಿಜಯರು ಇಬ್ರು ದ್ವಾರಪಾಲಕರು ಇರ್ತಾರೆ, ವೈಕುಂಠ ದ್ವಾರಪಾಲಕರು. ಆ ಸನತ್ ಕುಮಾರಗಳು 4 ಜನ ಬಂದಿದ್ದಾಗ ಶಾಪ ಕೊಡ್ತಾರೆ ಇವರಿಗೆ, ಬಿಡಂಗಿಲ್ಲ, ವೈಕುಂಠ ದ್ವಾರ ಒಳಗ್ ಬಿಡಂಗಿಲ್ಲ ಅಂತ ಹೇಳಿ ಶಾಪ ಕೊಡ್ತಾರ. ನೀವು 3 ಜನ್ಮ ರಾಕ್ಷಸರಾಗಿ ಹುಟ್ರಿ, ದೂರ ಇರ್ರಿ ಭಗವಂತನಿಗೆ ಅಂತ ಹೇಳಿ. ಇದರಿಂದ ನಾವು ಇನ್ನೊಂದನ್ನು ತಿಳ್ಕೊಬಹುದು. ನನ್ನ ಅನಿಸಿಕೆ, ನಾವು ಯಾವಾಗನ್ನ ತಪ್ಪು ಮಾಡಿದ್ರೆ ನಮಗೆ ಈ ಭಜನೆಯಿಂದ, ಈ ಪ್ರವಚನದಿಂದ ಇದು ದೂರಿಟ್ಟು ಬಿಡ್ತಾನ ದೇವರು, ನಮಗ್ ಕೇಳಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಅವಾಗ ನಾವು ಅನ್ಕೋಬೇಕು, ನಾನೇನೋ ತಪ್ಪು ಮಾಡಿದ್ದೀನಿ, ನಾನು ಇನ್ನೊಂದ್ ಸ್ವಲ್ಪ ಪಾರಾಯಣ ಮಾಡ್ಬೇಕು, ಅದನ್ನು ಒಂದು ಇಂಡಿಕೇಶನ್. ಸೊ ಇಲ್ಲಿ 3 ಜನ್ಮ ರಾಕ್ಷಸರಾಗಿ ಹುಟ್ಟುತ್ತಿದ್ದಾರೆ ಅವರು. ಯಾರು ಅಂತಂದ್ರೆ ಶಿಶುಪಾಲ ದಂತವಕ್ರ, ರಾವಣ ಕುಂಭಕರ್ಣ, ಹಿರಣ್ಯಕಶಿಪು ಹಿರಣ್ಯಾಕ್ಷ. ಸೊ ಈ ಯಾಕೆ ಹೆಂಗ ಮೋಕ್ಷ ಸಿಕ್ತು ಅಂತಂದ್ರೆ, ಶಿಶುಪಾಲನಿಗೆ ದ್ವೇಷದಿಂದ ಈ ಮೋಕ್ಷ ಸಿಕ್ತು ಅಂತ. ಕಂಸ ಇದ್ದಾನ ಅದೇ ತರ. ಕಂಸ ಹೆಂಗೆ ಮೋಕ್ಷ ಸಿಕ್ತು? ಭಯ, ಪ್ರತಿದಿನ ಭಯ ಕಂಸನಿಗೆ. ಎಲ್ಲಿ ಕೃಷ್ಣ ಬರ್ತಾನ, ಕೃಷ್ಣ ನನಗ್ ಕೊಲ್ಲುತ್ತಾನ, 8ನೇ ಕೂಸು ಅಂತ ದುರ್ಗಾದೇವಿ ಅಂಜಿಸ್ಬಿಟ್ಟಿರ್ತಾಳ ಕೃಷ್ಣನಿಗೆ. ಸೊ ಹಂಗೆ ನನಗೆ ಎಲ್ಲಿ ಕೊಂದುತ್ತಾನೋ, ನಂಗೆ ಎಲ್ಲಿ ಏನ್ ಮಾಡ್ತಾನೋ ಅಂತ ಆ ಭಯದಿಂದ ಮುಕ್ತಿ ಸಿಗ್ತದ ಕಂಸನಿಗೆ. ಮತ್ತೆ ಪಾಂಡವರಿಗೆ ಯಾಕೆ ಮುಕ್ತಿ? ಅದು ಸ್ನೇಹ, ಅವ್ರು ತೋರಿಸಿರುವಂತಹ ಸ್ನೇಹ, ನಾರದಾದಿಗಳು ಅವರೆಲ್ಲರೂ ತೋರಿಸಿರುವಂತ ಭಕ್ತಿ. ಸೊ ಹಿಂಗೆ ಪ್ರತಿ ಒಬ್ಬೊಬ್ಬರದ್ರಾಗ ಒಂದೊಂದು ಗುಣವನ್ನ ಭಗವಂತ ಎತ್ತಿ ತೋರಿಸಿದಾನೆ. ಹಂಗ ಕೆಟ್ಟು ಮಾತುಗಳೆನ್ನದೆ ಚೈದ್ಯನೆ ಪೊಟ್ಟೆಯೊಳಗಿಂಬಿಟ್ಟ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದಾನೆ ಕರುಣಾಳು. ಭೀಷ್ಮಾಚಾರ್ಯರು ಏನ್ ಮಾಡ್ತಾರ ಅಂದ್ರೆ, ಕೃಷ್ಣನಿಗೆ ಬಾಣ ಹೊಡಿಬೇಕು ಅಂತ ಅವರು ಬಾಣ ತೆಗಿತಾರಂತೆ, ಕೃಷ್ಣನಿಗೆ ಹೊಡಿತಾರಂತವ್ರು. ಅವಾಗ ಕೃಷ್ಣ ಇಂಥ ಭೀಷ್ಮಾಚಾರ್ಯ ನನಗೆ ಇದು ಮಾಡಾರ ಅಂತ ಅವಗುಣ ಎಣಿಸಿದಾನೇನು? ಎಣಿಸಿಲ್ಲ. ಯಾಕಂದ್ರೆ ಕೊನೆ ಕಾಲನಾಗ ಭೀಷ್ಮಾಚಾರ್ಯ ಒಳಗಿದ್ದು ಧರ್ಮ ಪ್ರಚೋದನೆಯನ್ನು ಮಾಡಿ ಧರ್ಮರಾಜ ಅವರೆಲ್ಲರಿಗೆ ಇದು ಹೇಳ್ಕೊಟ್ಟಿರೋದೇ ಶ್ರೀಕೃಷ್ಣ ಪರಮಾತ್ಮ. ಯಾದವ ಕೃಷ್ಣ ಆಮೇಲೆ ವಾಸಿಷ್ಠ ಕೃಷ್ಣ 2 ರೂಪದಿಂದ ಅಲ್ಲಿ ಇದ್ದು ಆ ಭೀಷ್ಮಾಚಾರ್ಯರ ಅಂತರ್ಗತ ವಿಷ್ಣು ಸಹಸ್ರನಾಮ, ಧರ್ಮ, ರಾಜಧರ್ಮ ಏನು, ಸ್ತ್ರೀ ಧರ್ಮ ಏನು, ಮೋಕ್ಷ ಧರ್ಮ ಎಲ್ಲ ಈ ಮಹಾಭಾರತದಲ್ಲಿ
ಹೇಳಿಸ್ಕೊಟ್ಟಿದ್ದಾರೆ. ಹೆಂಗೆ ಅವಗುಣಗಳು ಎಣಿಸಿದನೆ, ಎಣಿಸಿಲ್ಲ ಭಗವಂತ ಎಂದೆಂದು ಅಂತ ಇಲ್ಲಿ ಇದರಲ್ಲಿ ಹೇಳ್ತಾ ಇದ್ದಾರೆ. ನಮಗ್ ಟೈಮ್ ಇದೆಯಾ ನೆಕ್ಸ್ಟ್ ಮಾಡ್ಲಿಕ್ಕೆ? ಆಯ್ತಾ? ಇಲ್ಲ, ಆಲ್ಮೋಸ್ಟ್ 8 ಗಂಟೆ ಆಯ್ತು. ಹೌದಾ? ಸರಿ, ಓಕೆ, ಇದು ನಾಳೆ ಮಾಡೋಣ ಹಾಗಾದ್ರೆ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದೋಖಾನಿ ಅನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವೇಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ